ಮಿಥುನ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ. ಮೊದಲನೇ ಶುಭ ವಿಚಾರ, ನಿಂತು ಹೋಗಿದ್ದ ಕೆಲಸಗಳಿಗೆ ವೇಗ ಅಂತ ಹೇಳಿ. ನೀವು ಮಿಥುನ ರಾಶಿಯವರಾಗಿದ್ದು ನೀವು ಹಲವಾರು ಕೆಲಸಗಳನ್ನು ಸ್ಟಾರ್ಟ್ ಮಾಡಿ, ಈಗ ಇಲ್ಲ ಸರ್ ಜನವರಿಲೇ ಸ್ಟಾರ್ಟ್ ಮಾಡಿದ್ದೆ, ಫೆಬ್ರವರಿ ಸ್ಟಾರ್ಟ್ ಮಾಡಿದ್ದೆ, ಮಾರ್ಚ್ ಸ್ಟಾರ್ಟ್ ಮಾಡಿದ್ದೆ, ಮೇನ ಸ್ಟಾರ್ಟ್ ಮಾಡಿದ್ದೆ, ನಿಂತೋಗಿದೆ ಕೆಲಸ, ಯಾವುದಕ್ಕೆ ಮುಂದುವರಿತಾನೆ ಇಲ್ಲ, ಅರ್ಧಂಬರ್ಧ ನಿಂತೋಗಿದೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ, ತಿಂಗಳುಗಳ ಕಾಲ ವಿಳಂಬವಾಗಿದ್ದ ಕೆಲಸಗಳು ಮತ್ತೆ ಪುನಃ ಚಾಲನೆಯನ್ನು ಪಡೆಯುತ್ತವೆ. ಸರ್ಕಾರದ ಅನುಮತಿ ಇಲ್ಲ, ಈಗ ಗೌರ್ಮೆಂಟಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂತಲೋ, ಅಥವಾ ದಾಖಲೆಗಳು ನೀವೇ ಅದ್ರ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಲೋ, ಅಥವಾ ಯಾವುದೋ ಒಂದು ಇದು ಸಿಗಲಿಲ್ಲ ಅಂತ ಹೇಳಿ ನೀವೇನು ಕಷ್ಟಪಟ್ಕೊಂಡು ಕೆಲಸಗಳಲ್ಲಿ ನಿಂತು ಯಾವುದಾವುದೋ ಕಾರಣಗಳಿಂದ ಒಟ್ಟು ನಿಂತು ಹೋಗಿದ್ದಂತಹ ಮಿಥುನ ರಾಶಿಯವರ ಕೆಲಸಗಳೆಲ್ಲ ವೇಗ ಪಡೆಯುತ್ತೆ, ಮತ್ತೆ ಶುರುವಾಗುತ್ತೆ, ಮತ್ತೆ ಮುಂದೆ ಬೇಗ ಬೇಗ ಹೋಗುತ್ತೆ ಅಂತ. ಎರಡನೇದು, ಪ್ರಭಾವಿ ವ್ಯಕ್ತಿಗಳ ಪರಿಚಯ ಅಂತ ಹೇಳಿ. ರಾಜಕೀಯ, ಧಾರ್ಮಿಕ ಅಥವಾ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳ ಸಂಪರ್ಕ ದೊರೆತು ಮುಂದಿನ ದಿನಗಳಲ್ಲಿ ಲಾಭವಾಗುತ್ತೆ ನಿಮಗೆ ಅಂತ. ಅಂದರೆ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಅವ್ರು ತುಂಬ ಹ್ಯಾಂಡ್ ಇದೆ ಸರ್, ಅವ್ರು ತುಂಬ ದೊಡ್ಡ ಇವರವರು ಅಂತೇಳಿ ಅಂಥವ್ರ ಪರಿಚಯ ಆದಾಗ ಏನಾಗುತ್ತೆ, ನಿಮಗೆಲ್ಲೋ ಬೇರೆ ಏನೋ ಕೆಲಸ ಆಗಬೇಕು, ಅವ್ರ ಕಡೆಯಿಂದ ಒಂದು ಫೋನ್ ಹಾಕ್ಸ್ತೀರ, ಕೆಲಸ ಆಗಿಬಿಡುತ್ತೆ. ಅಥವಾ ಧಾರ್ಮಿಕ ವಿಚಾರಗಳು, ದೊಡ್ಡ ದೊಡ್ಡ ಧಾರ್ಮಿಕ ವ್ಯಕ್ತಿಗಳ ಪರಿಚಯ, ಗುರುಗಳ ಅನುಗ್ರಹ ಸಿಗುತ್ತೆ, ಮತ್ತೇನೋ ಒಂದು ಅವರು ಫೋನ್ ಕಾಲ್ ಮಾಡೋರು ಏನೋ ಹೇಳೋ ಒಟ್ಟು ಇನ್ನೊಂದು ಕೆಲಸ ಆಗುತ್ತೆ. ಸೊ ದೊಡ್ಡ ದೊಡ್ಡ ಜನರ ಸಂಪರ್ಕ ಬೆಳೆದಂಗೂ ನಿಮ್ಮ ಕೆಲಸಗಳು ಅನುಕೂಲ ಆಗುತ್ತೆ. ಸೊ ಇದು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಮಿಥುನ ರಾಶಿಯವರು, ಖಂಡಿತವಾಗಿ ಒಳ್ಳೆಯದಾಗಲಿ. ಮೂರನೆಯ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕುಟುಂಬದ ಆದಾಯ ಹೆಚ್ಚಳ ಅಂಥೇಳಿ. ಈಗ ಮನೆ, ಈಗ ನೀವು ಮಿಥುನ ರಾಶಿಯವರು ನೀವೇನು ಫ್ಯಾಮಿಲಿ ಇರ್ತೀರ, ಕೆಲವರು ಸೋಲ್ ಬ್ರೆಡ್ ಅರ್ನರ್ ಅಂತ, ಅಂದ್ರೆ ನೀವು ಒಬ್ಬರೇ ದುಡಿತಾ ಇರ್ತೀರ, ಕೆಲವು ಕಡೆ ಇನ್ನು ಬೇರೆಯವರು ಏನೋ ದುಡಿಮೆ ಇರ್ತಾರೆ, ಬಟ್ ಒಂದೊಂದ್ಸಲ ದುಡಿತಾರೆ, ಒಂದ್ಸಲ ದುಡಿಯಲ್ಲ. ಈ ಥರ ಇದ್ದಾಗ ಒಬ್ಬರ ಮೇಲೆ ಎಲ್ಲ ಭಾರ ಬಿದ್ದಿರುತ್ತೆ. ಬಟ್ ಈ ತಿಂಗಳಲ್ಲಿ ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ, ಮನೆಯ ಮತ್ತೊಬ್ಬ ಸದಸ್ಯರಿಂದ ಸಹ ಆದಾಯ ಬರುತ್ತೆ, ಕುಟುಂಬ ಓವರಾಲ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ನಿಮ್ಮದು ಮಿಥುನ ರಾಶಿ ಅಂದರೆ ನಿಮ್ಮ ಮನೆಯಲ್ಲಿ ನೀವೊಬ್ಬರೇ ಅಲ್ಲದೆ ಹೆಂಡ್ತಿ, ನೀವು ಅಥವಾ ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಾರೋ ಇನ್ನು ಬೇರೆಯವರು ಸಹ ಸಹಾಯ, ನಾನು ತೊಗೊಂಬಂದು ನಾನು ದುಡ್ಕೊಂಬಂದು, ನಾನು ಇಷ್ಟು ತಗೊಂಬಂದೆ ಎಲ್ಲರೂ ಸ್ವಲ್ಪ ಸೇರಿಸಿ ಎಲ್ಲರ ಆದಾಯ, ಒಟ್ಟು ಕುಟುಂಬದ ಆದಾಯ ತುಂಬ ಚೆನ್ನಾಗಿ ಜಾಸ್ತಿ ಆಗುತ್ತೆ, ಬಲವಾಗುತ್ತೆ, ಆರ್ಥಿಕ ಸ್ಥಿತಿ ಬಲ ಆಗುತ್ತೆ. ಅದು ತುಂಬ ಚೆನ್ನಾಗಿದೆ, ಖಂಡಿತವಾಗಿ ಒಳ್ಳೆಯದಾಗಲಿ. ಈ ಹಲವಾರು ವಿಚಾರಗಳಿದೆ, ಇನ್ನೂ 2 ಪಾಯಿಂಟ್ಸ್ ಇದೆ, ಹೇಳ್ತೇನೆ. ದಯವಿಟ್ಟು ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋ ಭಾಳ ಇಂಪಾರ್ಟೆಂಟು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ ವಿಡಿಯೋನ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು, ಆಯಿತಾ? ಒಳ್ಳೆಯದಾಗಲಿ. 4ನೆಯ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಹೊಸ ಕೌಶಲ್ಯ ಲಾಭ ಅಂತ. ಹೊಸ ಕೌಶಲ್ಯ ಲಾಭ ಏನಾಗುತ್ತೆ, ಈಗ ಡಿಜಿಟಲ್ ಇರಬಹುದು, ಆನ್ಲೈನ್ ಇರಬಹುದು, ಯೂಟ್ಯೂಬ್ ಇರ್ಬೋದು, ಸಾಮಾಜಿಕ ಜಾಲತಾಣಗಳಿರ್ಬೋದು, ತರಬೇತಿ ಅಥವಾ ಸಲಹೆಗಾರಿಕೆ ಕ್ಷೇತ್ರದವರಿಗೆ ಹೊಸ ಅವಕಾಶಗಳು. ನೀವು ಯಾವುದೋ ಡಿಜಿಟಲ್ ಫಾರ್ಮೇಟಲ್ಲಿ ಇದೆ, ನೀವು ಯೂಟ್ಯೂಬೇ ಇರಬೇಕು ಅಥವಾ ಫೇಸ್ಬುಕ್ಕೇ ಇರಬೇಕು ಅಥವಾ ಏನೋ ಇನ್ಸ್ಟಾಗ್ರಾಮು ಅಂತಲ್ಲ, ಬೇರೆ ಯಾವುದ್ಯಾವುದೋ ಹೊಸ ಟೆಕ್ನಾಲಜೀಸ್ಗಳು. ಅಲ್ಲಿ ಏನಾಗುತ್ತೆ, ನಿಮ್ಮ ಹೊಸ ಟೆಕ್ನಾಲಜಿಗಳು ಆ ಕ್ಷೇತ್ರದಲ್ಲಿ AI ಇದೆ, ನೀವು AI ಇರ್ತೀರಾ, ಅಥವಾ AI ಕಲಿಬೇಕು ಅಂತ ಹೋಗಿರ್ತೀರಾ, ಅಥವಾ ಕಲಿತಾ ಇರ್ತೀರಾ, ಅಥವಾ AI ಕಲ್ತಿರ್ತೀರಾ. ಸೊ ಹೊಸ ಅವಕಾಶಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಸೊ ಅದು AI ಇರಬಹುದು ಅಥವಾ ಆನ್ಲೈನ್ ಏನಿರಬಹುದು, ಹೊಸ ಟೆಕ್ನಾಲಜಿ ಹೊಸದು ತುಂಬ ಚೆನ್ನಾಗಿ ನಿಮಗೆ ಆಗಿಬರುತ್ತೆ. ಹೊಸ ಕೌಶಲ್ಯ, ಹೊಸ ಇದಕ್ಕೆ ತುಂಬ ಲಾಭ ಆಗುತ್ತೆ ಅದರಿಂದ ಅಂತ. ಅಂತೂ ಇಂತೂ AI ಕಲ್ತು ಒಳ್ಳೇದು ಲಾಭ ಆಯಿತು, ಸಾರಿ ಇದು ಕಲ್ತಿದ್ರಿಂದ ಇಷ್ಟು ಒಳ್ಳೇದಾಯಿತು, ಅಥವಾ ಮತ್ತೊಂದೇನೋ ಒಂದು ಇದು ಮಾಡಿದ್ರಿಂದ ಇಷ್ಟು ಒಳ್ಳೇದಾಯ್ತು, ನನಗೆ ಅದೊಂದು ಗ್ಯಾಜೆಟ್ ಕಲ್ತಿದ್ರಿಂದ ನಂಗೆ ಒಳ್ಳೆಯದಾಯಿತು, ಈ ಥರ ಹೊಸ ಕೌಶಲ್ಯ ನಿಮಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಇನ್ನು 5ನೆಯ ಶುಭ ವಿಚಾರ, ಕೋರ್ಟ್ ಅಥವಾ ಸರ್ಕಾರಿ ವಿಷಯಗಳಲ್ಲಿ ಅನುಕೂಲ. ಗೌರ್ಮೆಂಟ್ ರಿಲೇಟೆಡ್ ಅಥವಾ ಕೋರ್ಟ್ ರಿಲೇಟೆಡ್ ಏನಾದ್ರು ನ್ಯಾಯಾಲಯ ಸಂಬಂಧಿತವಾದ ಏನೇ ಇದ್ದರೂ ಸಹ, ದೀರ್ಘಕಾಲದ ಕಾನೂನು ಹೋರಾಟ ನಡೆಸ್ತಾ ಇದ್ದೀನಿ ಸರ್, ಭಾಳ ಕಾಲ ಆಗೋಯಿತು ನಡೆಸ್ತಾ ಇದ್ದೀನಿ ಅಂತಂದರೆ, ಏನೋ ಸ್ವಲ್ಪ ಅದರಲ್ಲಿ ಪಾಸಿಟಿವ್ ಟರ್ನ್, ನಿಮ್ಮ ಪರವಾಗಿ ಏನಾದ್ರು ಬರ್ತಕ್ಕಂಥದ್ದು ಅಥವಾ ನಿಮ್ಮ ಪರವಾಗಿ ಏನಾದ್ರು ಏನೋ ಒಳ್ಳೇದಾಗ್ತಕ್ಕಂಥದ್ದು, ಇದೆಲ್ಲ ಸಾಧ್ಯತೆಗಳು ಚೆನ್ನಾಗಿದೆ. ಅಥವಾ ಸರ್ಕಾರಿ ಕಚೇರಿ ಸಂಬಂಧಿತವಾದಂಥ ಕೆಲಸಗಳು ನಿಂತು ಹೋಗಿದೆ, ಗೌರ್ಮೆಂಟ್ ಕೆಲಸಗಳು ಏನು ಆಗ್ತಾನೆ ಇಲ್ಲ, ಏನೇನೋ ಹೇಳ್ತಾ ತಲೆ ಕೆಟ್ಟೋಗಿದೆ ಅಂತ. ಸೊ ಸರ್ಕಾರಿ ರಿಲೇಟೆಡ್ ಆದ ಕೆಲಸಗಳು ನಿಂತು ಹೋಗಿದ್ರೂ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಕೋರ್ಟ್ ಕಚೇರಿ ಸಂಬಂಧಿತವಾದಂತಹ ಕೆಲಸಗಳು ನಿಂತು ಹೋದ್ರೂ ಕೂಡ ಒಳ್ಳೆಯದಾಗಿ ನಿಮ್ಮ ಪರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದಿಷ್ಟು ಶುಭ ವಿಚಾರ ಇದ್ದರೆ ಒಂದು 5 ಎಚ್ಚರಿಕೆಗಳು ಇದೆ, ಅದನ್ನೊಂದು ವಿಡಿಯೋ ಮಾಡಿ ಹಾಕ್ತಾನೆ. ಬಟ್ ಈ ಶುಭ ವಿಚಾರ ಚೆನ್ನಾಗಿ ನಿಮಗೆ ಕೆಲಸ ಆಗಬೇಕು ಹಾಗೂ ಎಚ್ಚರಿಕೆಗಳು, ಸಮಸ್ಯೆಗಳೇನು ಆಗಬಾರ್ದು ಅಂತ ಒಂದು ವಿಶೇಷವಾದ ಪರಿಹಾರವನ್ನು ಮಾಡಿ ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ಸಹ ತಿಳ್ಕೊಬೇಕು ನೀವು. ಜೂನ್ 29ನೇ ತಾರೀಕು ಸೋಮವಾರ ಜ್ಯೇಷ್ಠ
ಜ್ಯೇಷ್ಠ ಮಾಸದ ಹುಣ್ಣಿಮೆ ಅವತ್ತಿನ ದಿವಸ ಬಹಳ ವಿಶೇಷವಾಗಿ ಭೂಮಿ ಪೂರ್ಣಿಮಾ ಅವತ್ತು ವಟ ಸಾವಿತ್ರಿ ವ್ರತ ಮಾಡುವಂತಹ ದಿವಸ ಅವತ್ತು. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದ ದೇವತಾರಾಧನೆಗಳು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಭೂಮಿ ಪೂಜೆ ಮಾಡೋಕೆ, ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ವಿಶೇಷವಾಗಿ, ಯಾಕೆಂದ್ರೆ ಭೂಮಿ ಪೂರ್ಣಿಮಾ ಅವತ್ತಿನ ದಿವಸ ಆದ್ರಿಂದ ನಾವು ಭೂವರಾಹ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನಿಮ್ಮ ಮನೆಯ ವಾಸ್ತು ದೋಷಗಳ ಪರಿಹಾರಕ್ಕೆ, ಅದು ಬಾಡಿಗೆ ಮನೆ ಆಗಲಿ, ಸ್ವಂತ ಮನೆ ಆಗಲಿ, ಲೀಸ್ ಮನೆ ಆಗಲಿ, ಮನೆಯ ವಾಸ್ತು ದೋಷಗಳ ಪರಿಹಾರಕ್ಕೋಸ್ಕರ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು ಅಂದರೆ ಬಹಳ ಮುಖ್ಯವಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗಬೇಕು. ಯಾಕೆಂದರೆ ಅವತ್ತು ವಟಪೂರ್ಣಿಮಾ ಅಂತ ಕರೀತಾರೆ, ವಟ ಸಾವಿತ್ರಿ ವ್ರತ ಮಾಡುವಂಥ ವಟಪೂರ್ಣಿಮಾ ಅವತ್ತು ಬಹಳ ವಿಶೇಷ ಆಯ್ತಲ್ವಾ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಕಮಲ ಪುಷ್ಪಗಳು ಹಾಗೂ ಪಾಯಸ ದ್ರವ್ಯದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮಣಿಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಒಂದು ಯಶೋವರ್ಧನ ಮಣಿ ಡಾಲರ್ ಏನಿದೆ ನಿಮಗೆ ಸ್ಕ್ರೀನಲ್ಲೂ ಕಾಣ್ತಾ ಇದೆ, ಇದನ್ನ ಬಹುಮುಖ್ಯವಾಗಿ ನಾವು 2 ಜಾಗಗಳಲ್ಲಿ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ. ನಿಮಗೆ ಅದು ನಾನು ಲೈವ್ ವಿಡಿಯೋ ಕೂಡ ಅಲ್ಲಿಂದನೇ ಹೋಗಿ ಪೂಜೆ ಮಾಡಿದ್ದು ವಿಡಿಯೋ ಸಹ ಮಾಡಿದ್ದೇನೆ, ಹಾಗೂ ಲೈವ್ ಸಹ ಅಲ್ಲಿಂದನೇ ಬಂದಿದ್ದೇನೆ. ಎಲ್ಲಿ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕಿಂತ ಮುಂಚೆ ಒಂದು ಗಣಪತಿ ದೇಗುಲಕ್ಕೂ ಹೋಗಿದ್ದೆ. ಸುಮಾರೊಂದು 18ನೇ ಶತಮಾನದಲ್ಲಿ ಕಟ್ಟಿದಂಥ ಒಂದು ಅದ್ಭುತವಾದ ಮಹಾಗಣಪತಿಯ ಸನ್ನಿಧಾನ. ಅಲ್ಲಿಗೂ ಹೋಗಿ ಅಲ್ಲೂ ಸಹ ಇದನ್ನಿಟ್ಟು ಪೂಜೆ ಮಾಡಿಸಿ ನಂತರ ಅಲ್ಲಿಂದ ಕೊಲ್ಹಾಪುರಕ್ಕೆ ಹೋಗಿ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮನೆಗಳನ್ನ ಅಮ್ಮನವರ ಪಾದಾರವಿಂದಗಳಲ್ಲಿ ಸಹ ಇಟ್ಟು ನಮಸ್ಕಾರ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ. ಅಷ್ಟೇ ಅಲ್ಲ, ಅಲ್ಲಿ ಕುಂಕುಮಾರ್ಚನೆಯನ್ನು ಸಹ ಮಾಡಿಸಿ ಅಭಿಷೇಕ ಪೂಜೆಗಳನ್ನು ಸಹ ಮಾಡಿಸಿದ್ದೇನೆ. ಅದ್ರದ್ದು ಆಕ್ಚುಲಿ ಅಲ್ಲಿ ವಿಡಿಯೋಗಳ ತೆಗೆಯಕ್ಕಾಗಲ್ಲ, ನಾನು ಬರೇ ಒಂದು ಸ್ಕ್ರೀನ್ ಒಂದು ಫೋಟೋಗಳನ್ನು ತಗೊಂಡಿದ್ದೇನೆ. ಆ ಫೋಟೋಗಳನ್ನ ಮಾತ್ರ ನಿಮ್ಗೆ ಹಾಕ್ತೇನೆ, ಯಾಕೆಂದ್ರೆ ತುಂಬಾ ಸ್ಟ್ರಿಕ್ಟ್ ಅಲ್ಲಿ ಒಳಗಡೆ ಪೂಜೆದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಕೊಡಲ್ಲ. ಬಟ್ ನಮಗೋಸ್ಕರ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಶೇಷವಾಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಅಭಿಷೇಕಾದಿಗಳು ಮಾಡಿಸಿ ಅಮ್ಮನವರ ಗರ್ಭಗುಡಿಯ ಒಳಗಡೆ ಮೂಲ ದೇವರ ಹತ್ರ ತಗೊಂಡು ಹೋಗಿ ಇದನ್ನಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದೇನೆ. ಇದನ್ನ ಮತ್ತೆ ಪುನಃ ಈ ಯಶೋವರ್ಧನ ಮಣಿಯನ್ನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿದ ಈ ಒಂದು ಯಶೋವರ್ಧನ ಮಣಿಯನ್ನ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಜೂನ್ 29ನೇ ತಾರೀಕು ಸೋಮವಾರದ ದಿವಸ, ವಟಪೂರ್ಣಿಮೆಯ ದಿವಸ, ವಟ ಸಾವಿತ್ರಿ ವ್ರತದ ದಿವಸ, ಭೂಮಿ ಪೂರ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಮಂತ್ರದಲ್ಲಿ ಹೋಮದಲ್ಲಿ ಹಾಗೂ ವಾಸ್ತು ಹೋಮದಲ್ಲಿ, ಭೂವರಾಹಸ್ವಾಮಿ ಹೋಮದಲ್ಲಿ, ಅಷ್ಟೇ ಅಲ್ಲ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಕ್ಕೂ ಬಹಳ ವಿಶೇಷ. ಇದಕ್ಕೆ ನಾಗಾನುಗ್ರಹಕ್ಕೆ ಬಹಳ ವಿಶೇಷವಾದ ಮಣಿ ಇದು. ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಂತರ ಗುರು ಬಲಕ್ಕೋಸ್ಕರ ಗುರು ಶಾಂತಿ ಹೋಮ, ಶನಿಪೀಠ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡಿ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೆ ಇದನ್ನು ಕಳಿಸ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಪ್ರತಿಯೊಬ್ಬರು ಸಹ ಯಶೋವರ್ಧನ ಮಣಿಗೆ ಅರ್ಹರಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಕಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ಬೇಗ ವಾಟ್ಸಪ್ ಮಾಡಿಕೊಂಡು ಬೇಗ, ಇದು ತುಂಬಾ ಲಿಮಿಟೆಡ್ ಆಗಿರತಕ್ಕಂಥದ್ದು, ಮತ್ತೆ ಪುನಃ ನಮಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಸಿಗೋದು ಬಹಳ ಕಷ್ಟ. ಸೊ ಆದ್ರಿಂದ ಬಹಳ ಮುಖ್ಯವಾದಂತಹ ಯಶೋವರ್ಧನ ಮಣಿಯನ್ನ ಜೂನ್ 21ನೇ ತಾರೀಕು ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿವಸ, ವಟ ಸಾವಿತ್ರಿ ವ್ರತ ಹಾಗೂ ಭೂಮಿ ಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಅದನ್ನು ಇಟ್ಟು ಲಕ್ಷ್ಮೀನಾರಾಯಣ ಹೃದಯ ಹೋಮ, ವಾಸ್ತು ಹೋಮ, ಭೂವರಾಹ ಸ್ವಾಮಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಇದನ್ನ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪಾಕೆಟಲ್ಲಿ ಇಟ್ಕೊಳ್ಬಹುದು, ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮೇಲೆ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು. ಸೊ ನಿಮ್ಮ ಬಾಧೆಗಳು ಪರಿಹಾರ ಆಗಲಿ ಅಂತೇಳಿ ಭೂಮಿ ಸಂಬಂಧಿತವಾದಂಥ ವ್ಯವಹಾರಗಳು ಮಾಡ್ಲಿಕ್ಕೆ ಹೋದಾಗ ಇದನ್ನ ಜೇಬಲ್ಲಿ ಇಟ್ಕೊಂಡು ಕಟ್ಕೊಂಡು ಹೋಗಿ ಆ ವ್ಯವಹಾರಕ್ಕೆ ಹೋದಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನೂ ವಿಶೇಷವಾಗಿ ಹೇಳ್ತೇನೆ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಸಹಿತ ಈ ಬಾರಿ ವಿಶೇಷವಾಗಿ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿದ ಕುಂಕುಮ ತಗೊಂಡೇನೆ, ಅದನ್ನು ಸಹ ಪ್ರಸಾದ ಸ್ವರೂಪದಲ್ಲಿ ಹಾಕಿ ಕಳಿಸ್ಕೊಡ್ತೇನೆ. ಸೊ ಅದರಿಂದ ಈ ಬಾರಿ ಅರ್ಶನ ಜೊತೆಗೆ ಕುಂಕುಮನೂ ಸಹ ಅದರಲ್ಲೇ ಇರ್ತದೆ. ಸೊ ಅದರಿಂದ ಎಲ್ಲರೂ ಸಹ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ
ಎಲ್ರಿಗೂ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗತ್ತರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಮಹಾರಾಷ್ಟ್ರದ ಸಾಂಗಲಿ ನಗರದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಅಂದರೆ 18ನೇ ಶತಮಾನದಲ್ಲಿ 30 ವರ್ಷಗಳ ಕಾಲ ಸುದೀರ್ಘವಾಗಿ ನಿರ್ಮಿಸಿದಂತಹ ಒಂದು ವಿಶೇಷವಾದ ಮಹಾಗಣಪತಿ, ಸಾಂಗಲಿ ಮಹಾಗಣಪತಿ ದೇಗುಲದಲ್ಲಿ ನಾವಿದ್ದೇವೆ. ಬಹಳ ವಿಶೇಷವಾದ ದೇವಸ್ಥಾನ. ಪಂಚಾಯತನ ಗಣಪತಿ ಪಂಚಾಯತನದಲ್ಲಿ ಇಲ್ಲಿ ಒಂದು ಸಾನ್ನಿಧ್ಯ ಇದೆ. ಇಲ್ಲಿ ಮಹಾಗಣಪತಿ ಸಿದ್ಧಿ ಬುದ್ಧಿ ಸಹಿತ ಮಹಾಗಣಪತಿಯ ಸನ್ನಿಧಾನ ಇದೆ. ಸೂರ್ಯನಾರಾಯಣ ಸ್ವಾಮಿಯ ಸನ್ನಿಧಾನ ಇದೆ. ಲಕ್ಷ್ಮೀನಾರಾಯಣನ ಸನ್ನಿಧಾನ ಇದೆ. ಚಿಂತಾಮಣೇಶ್ವರನ ಸನ್ನಿಧಾನ ಇದೆ. ಚಿಂತಾಮಣೇಶ್ವರಿ ದೇವಿಯ ಸನ್ನಿಧಾನ ಇದೆ. ಹೀಗೆ ಗಣಪತಿ ಪಂಚಾಯತನದಲ್ಲಿ 18ನೇ ಶತಮಾನದಲ್ಲಿ ನಿರ್ಮಿತವಾಗಿರತಕ್ಕಂಥ 1843ನೇ ಇಸ್ವಿ ಹೀಗೆ 30 ವರ್ಷಗಳ ಕಾಲ ಸುದೀರ್ಘವಾಗಿ ಕಟ್ಟಿದಂಥ ಇದೊಂದು ದೇವಸ್ಥಾನವಾಗಿದೆ. ಇಂತಹ ಒಂದು ಮಹಾಗಣಪತಿಯ ದೇವಸ್ಥಾನದಲ್ಲಿ ಮೊದಲನೇದಾಗಿ ನಮ್ಮ ಹುಣ್ಣಿಮೆಯ ಒಂದು ದೇವತಾ ಪ್ರಸಾದಗಳನ್ನು ಗಣಪತಿಯ ಮುಂದೆ ಇಟ್ಟು ಒಂದು ಅಭಿಮಂತ್ರಣ ಮಾಡಿಸಿಕೊಂಡು ಪೂಜೆ ಮಾಡಿಸಿಕೊಂಡು ನನ್ನ ಮುಂದಿನ ಪ್ರಯಾಣವಾದಂತಹ ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೊರಡ್ತಾ ಇದ್ದೇನೆ. ಆರಾಧನೆಗಳು, ಲಕ್ಷ್ಮೀನಾರಾಯಣ ಹೃದಯ ಹೋಮ ಎಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನ ಕೊಟ್ಟಿದ್ದೇನೆ. ದಾರಿಯಲ್ಲಿ ಮಹಾಗಣಪತಿಯನ್ನು ಆದಿಯಲ್ಲಿ ನಮಸ್ಕರಿಸಿಕೊಂಡು ಮುಂದುವರಿತಾ ಇದ್ದೇನೆ. ಬನ್ನಿ ಮುಂದೆ ಹೋಗೋಣ.